ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿಡನಾದರದಿ ಕೇಳುವುದು. ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖಪಡುವಂತೆ, ಲಕುಮೀಲೋಲ ಭಕುತರು ಮಾಡುತಿಹ ಸಂಸ್ತುತಿಗೆ ಹಿಗ್ಗುವನು. ತಾಳ ತನ್ನವರಲ್ಲಿ ಮಾಡುವ ಹೇಳನವ ಹೆದ್ದೈವ ವಿಡುರನಾಲಯರಿ ಪಾಲೊಂದು ಕುರುಪನ ಮಾನವನೆ ಕೊಂಡ. ಈ ಪದ್ಯದ ಚಿಂತನೆಯಲ್ಲಿ ನಾವಿದ್ದೇವೆ. ಶ್ರೀಕೃಷ್ಣ ದುರ್ಯೋಧನನ ರಾಜೋಪಚಾರವನ್ನು ತಿರಸ್ಕರಿಸಿದ, ಭೀಷ್ಮರ ಸ್ವಾಗತವನ್ನು ತಿರಸ್ಕರಿಸಿದ, ದ್ರೋಣರ ಮನೆಗೆ ಹೋಗಲಿಲ್ಲ, ಕೃಪಾಚಾರ್ಯರ ಮನೆಗೆ ಹೋಗಲಿಲ್ಲ. ಯಾಕೆ? ಧರ್ಮಬೋಧೆ ಮಾಡಲಿಲ್ಲ, ಅಧರ್ಮವನ್ನು ವಿರೋಧಿಸಲಿಲ್ಲ. ದ್ರೌಪದಿಗೆ ಅವಮಾನ ಮಾಡುವಾಗ ಇದು ಅಧರ್ಮ ಅಂತ ನೀವು ಹೇಳದೆ ಕುಳಿತೀರಿ, ಆದ್ದರಿಂದ ನಿಮ್ಮನೆಗೆ ಬರಲ್ಲ ಅಂತ ಕೃಷ್ಣ ಅವರನ್ನೆಲ್ಲ ತಿರಸ್ಕರಿಸಿ ಭಗವದ್ಭಕ್ತರಿಗೆ ಅವಮಾನ ಮಾಡ್ತಾ ಇರುವಾಗ ನೀವು ನೋಡ್ತಾ ಸುಮ್ಮನೆ ಕುಳಿತೀರಿ. ಇದನ್ನು ನಾನು ಸಹಿಸೋಲ್ಲ. ನಿಮ್ಮ ಮನೆಯ ಆದರ ನನಗೆ ಬೇಕಾಗಿಲ್ಲ, ನಿಮ್ಮ ಒಂದು ಅಗಲ ಅನ್ನ ನನಗೆ ಬೇಕಾಗಿಲ್ಲ ಅಂತ ಅವರನ್ನೆಲ್ಲ ತಿರಸ್ಕರಿಸಿ ಆ ಸಭೆಯಲ್ಲಿ ಅಧರ್ಮದ ವಿರುದ್ಧ ಘೋಷಣೆ ಕೊಟ್ಟ ಪರಮಧಾರ್ಮಿಕನಾದ ವಿದುರ ಮನೆಯಲ್ಲಿ, ವಿದುರ ಬ್ರಾಹ್ಮಣ ಅಲ್ಲ, ಅವ ಶೂದ್ರ, ಶೂದ್ರಿಯ ಮಗ, ವೇದವ್ಯಾಸದೇವರ ಮಗ, ಶೂದ್ರಿಯಲ್ಲಿ ಹುಟ್ಟಿದವ. ಅವ ಶೂದ್ರ ಅಂತಲೇ ಪ್ರಸಿದ್ಧನಾಗಿಬಿಟ್ಟ. ಇಂತಹ ವಿದುರ ಶುದ್ಧ ಅಂತಃಕರಣ, ಅಧರ್ಮದ ವಿರುದ್ಧ ಸಭೆಯಲ್ಲಿ ಘೋಷಣೆ ಮಾಡಿದವ, ಧರ್ಮಬೋಧೆ ಮಾಡಿದವ, ಧರ್ಮಕ್ಕಾಗಿ ತಾನು ತ್ಯಾಗ ಮಾಡಿದವ. ಕಾರಣ ಪರಮಧಾರ್ಮಿಕನಾದ ಸದ್ವಿಚಾರಿಯಾದ ವಿದುರನ ಮನೆಗೆ ಕೃಷ್ಣ ತಾನು ಹೋದ. ದುರ್ಯೋಧನನನ್ನು ಲೆಕ್ಕಕ್ಕೆ ತಗೊಳ್ಳಿಲ್ಲ, ಅವನ ಮಾನವನ್ನೇ ಹರಾಜು ಹಾಕಿದ ಅನ್ನುವಂತೆ ಹೇಳ್ತಾರೆ. ಇಲ್ಲಿ ಹೇಳುವಾಗ ವಿದುರನ ಆಲಯರಿ ಪಾಲುಂಡ ಅಂತಾರೆ. ವಿದುರನ ಮನೆಯಲ್ಲಿ ತಾನು ಹಾಲು ಕುಡಿದ. ಸಾಮಾನ್ಯವಾಗಿ ಈ ಕೀರ್ತನಕಾರರೆಲ್ಲ ಇದನ್ನು ಬಳಸಿದ್ದು ಜಾಸ್ತಿ. ವಿದುರ ಅವನು ನೋಡ್ರಿ, ಈ ದೇಶದ ಮುಖ್ಯಮಂತ್ರಿ, ಧೃತರಾಷ್ಟ್ರ ರಾಜನಾದರೆ ವಿದುರ ಮುಖ್ಯಮಂತ್ರಿ, ಈ ದೇಶದ ಮಹಾಮಂತ್ರಿ, ಅವನು ಮೊದಲನೆಯ ಮಹಾಮಂತ್ರಿ ಹಸ್ತಿನಾವತಿಯಲ್ಲಿ. ಆದರೆ ಅವನನ್ನು ಹೇಗೆ ಬಿಂಬಿಸಿದ್ದಾರೆ ಅಂದರೆ, ದುರ್ಯೋಧನ ಅವನೆಂದೂ ಮಂತ್ರಿ ಅಂತ ಮನ್ನಿಸಲಿಲ್ಲ, ತನ್ನ ತಂದೆಯ ಸಹೋದರ ಅಂತ ಅವನನ್ನು ಗೌರವಿಸಲಿಲ್ಲ, ಅವನನ್ನು ತೊತ್ತಿನ ಮಗ ಅಂತ ಕ್ಷತ್ತಃ ಕ್ಷತ್ತಃ ಅಂತ ತಿರಸ್ಕಾರ ಮಾಡುತ್ತಾ ಇದ್ದ. ಕ್ಷತ್ತಃ ಅಂದರೆ ಇದು ಮಹಾಭಾರತದಲ್ಲಿ ದುರ್ಯೋಧನ ಹೇಳುವ ಶಬ್ದ, ವಿದುರನನ್ನು ಕುರಿತು. ಕ್ಷತ್ತಃ ಅಂದರೆ ತುತ್ತಿನವ, ತುತ್ತು ಅನ್ನಕ್ಕಾಗಿ ನಮ್ಮನ್ನು ಆಶ್ರಯಿಸಿಕೊಂಡಿರುವ ಒಬ್ಬ ಸಾಮಾನ್ಯ ಶೂದ್ರ ಅನ್ನುವಂತೆ ದುರ್ಯೋಧನ ಅವನನ್ನು ತಿರಸ್ಕಾರದಿಂದಲೇ ಕಂಡ. ಎಂದೂ ಅವನ ಜ್ಞಾನವನ್ನು ಗುರುತಿಸಲಿಲ್ಲ, ಎಂದೂ ಅವನ ಸದ್ವಿಚಾರಗಳನ್ನು ಸ್ವೀಕರಿಸಲಿಲ್ಲ, ಅವನನ್ನು ಗೌರವಿಸಲಿಲ್ಲ. ಅವನನ್ನು ಜ್ಞಾನಿ ಅನ್ನುವ ಕಾರಣಕ್ಕೇನೆ ತಿರಸ್ಕಾರ ಮಾಡುತ್ತಾ ಬಂದ ದುರ್ಯೋಧನ. ಹಾಗಾಗಿ ವಿದುರನ ಮನೆಯಲ್ಲಿ ಏನೂ ಇರಲಿಲ್ಲ. ಅವನು ಬರುವಾಗ ಒಂದು ಲೋಟ ಹಾಲು ಮಾತ್ರ ಕೊಟ್ಟ ವಿದುರ. ಕೃಷ್ಣ ಹಾಲು ಕುಡಿದು ಆ ಹಾಲನ್ನು ಚೆಲ್ಲಿದರೆ ದುರ್ಯೋಧನನ ಮುಂದೆ ಅದು ಹಾಲಿನ ಕಾಲುವೆಯಾಗಿ ಹರಿಯಿತು ಅನ್ನುವಂತೆ ಕೀರ್ತನೆ ಮಾಡುವುದನ್ನೆಲ್ಲ ನಾವು ಬಾಲಕರಿದ್ದಾಗ ಕೇಳ್ತಾ ಇದ್ವಿ. ಕೀರ್ತನಕಾರರು ಒಳ್ಳೆ ಸೊಗಸಾಗಿ ಅದನ್ನು ತಿಳಿಸಿ ಹೇಳ್ತಿದ್ರು. ಇಲ್ಲಿ ಮಾನವನೇ ಕೊಂಡ ಅನ್ನುವಲ್ಲಿ ಒಂದು ಪೋಷಕವಾದ ಕಥೆ ಅದು. ಆದರೆ ಮಹಾಭಾರತದಲ್ಲಿ ಹಾಗಿಲ್ಲ, ಹಾಲುಂಡ ಅಂತಿಲ್ಲ, ಅವನು ಊಟ ಮಾಡಿದ ಅಂತಲೇ ಉಂಟು. ಮಹಾಭಾರತದಲ್ಲಿ ತತಃ ಕ್ಷತ್ತಾನ್ನಪಾನಾನಿ ಶುಚೀನಿ ಗುಣವಂತಿ ಚ ಉಪಾಹರಾತ್ ಅನೇಕಾನಿ ಕೇಶವಾಯ ಮಹಾತ್ಮನೆ ತೈಸ್ತರ್ಪಯಿತ್ವಾ ಪ್ರಥಮಂ ಬ್ರಾಹ್ಮಣಾನ್ ಮಧುಸೂದನಃ ತಥೋ ಅನುಯಾಯಿಭಿಃ ಸಾರ್ಧಂ ಮರುದ್ಭಿರಿವ ವಾಸವಃ ವಿದುರಾನ್ನಾನಿ ಬುಭುಜೆ ಶುಚೀನಿ ಗುಣವಂತಿ ಚ ಅಂತ ಮಹಾಭಾರತದಲ್ಲಿ ಸ್ಪಷ್ಟವಾಗಿ ಕೃಷ್ಣ ಊಟ ಮಾಡಿದ ಅನ್ನುವಂತ ಹೇಳ್ತಾರೆ. ವಿದುರನ ಮನೆ ಅನ್ನ ಅದು ಶುದ್ಧವಾದ ಅನ್ನ. ಯಾಕೆ? ಅವನಲ್ಲಿ ಸದ್ಗುಣಗಳಿತ್ತು, ಅವನಲ್ಲಿ
ಸದ್ಭಾವನೆ ಇತ್ತು, ಅವನಲ್ಲಿ ಧರ್ಮ ಬುದ್ಧಿ ಇತ್ತು, ಅಧರ್ಮವನ್ನು ವಿರೋಧಿಸುವ ತಾಕತ್ತಿತ್ತು. ಆದ್ದರಿಂದ ಅವನ ಮನೆ ಅನ್ನ ಶುದ್ಧ ಅನ್ನುವಂತೆ ಕೃಷ್ಣ ವಿದುರನ ಮನೆಗೆ ತಾನು ಬರ್ತಾನೆ. ವಿದುರ ಕೃಷ್ಣ ಬರುವಾಗ ಅನ್ನಪಾನಾನಿ ಶುಚೀನಿ ಗುಣವಂತಿತ, ಶುದ್ಧವಾದ ಅಡುಗೆ ಮಾಡಿಸಿದ್ದಾನೆ. ಅನ್ನಪಾನಾದಿಗಳು, ಊಟ ಮಾಡಲಿಕ್ಕೆ ಕುಡಿಲಿಕ್ಕೆ ಒಳ್ಳೊಳ್ಳೆಯ ಪೇಯಗಳು ಎಲ್ಲ ತಯಾರು ಮಾಡಿಸಿದ್ದಾನೆ. 4 ವಿಧವಾದ ಅನ್ನ, ಉಣ್ಣೋದು, ತಿನ್ನೋದು, ನೆಕ್ಕೋದು, ಕುಡಿಯೋದು ಅಲ್ವಾ, ಇದೇ 4 ಚತುರ್ವಿಧವಾದ ಅನ್ನ. ತಿನ್ನಬೇಕು. ಭಕ್ಷ್ಯಭೋಜ್ಯಾದಿಗಳು, ಲಡ್ಡು, ಚಕ್ಕುಲಿ ಮೊದಲಾದವುಗಳೆಲ್ಲ ತಿನ್ನಲಿಕ್ಕೆ ಭಕ್ಷ್ಯ. ಅದು ಅನ್ನ ಭೋಜ್ಯ, ಅದನ್ನು ಕಡಿಬೇಕಾಗಿಲ್ಲ, ಸುಲಭವಾಗಿ ನಾವು ಭೋಜ್ಯ, ಭಕ್ಷ್ಯ ಭೋಜ್ಯ. ಲೇಹ್ಯ ಪೇಯ, ಚಟ್ನಿ ಉಪ್ಪಿನಕಾಯಿ ಮೊದಲಾದದ್ದು ನೆಕ್ಕಲಿಕ್ಕೆ ಯೋಗ್ಯವಾದದ್ದು ಲೇಹ್ಯ. ಪೇಯ ಪಾನಕ, ಮಜ್ಜಿಗೆ, ಹಾಲು ಇದೆಲ್ಲ ಕುಡಿಲಿಕ್ಕೆ ಯೋಗ್ಯವಾದ 4 ವಿಧವಾದ ಅನ್ನ. 4 ವಿಧವಾದ ಅನ್ನವನ್ನು ತಯಾರು ಮಾಡಿಸಿದ್ದಂತೆ. ಒಳ್ಳೆ ಅಡುಗೆ ಮಾಡಿಸಿದ್ದ ವಿದುರ. ಅಂತಹ ಶುಚಿರ್ಭೂತವಾಗಿ ಮಾಡಿದ. ಯಾಕೆ ಕೃಷ್ಣ ಬರ್ತಾನೆ ಅಂದರೆ ಅವನೊಬ್ಬನೇ ಬರೋಲ್ಲ, ಅವನ ಹಿಂದೆ ಅನೇಕ ಋಷಿಗಳಿರ್ತಾರೆ, ಬ್ರಾಹ್ಮಣರಿರ್ತಾರೆ, ಜ್ಞಾನಿಗಳಿರ್ತಾರೆ. ಕಾರಣ ಒಳ್ಳೆ ಶುಚಿರ್ಭೂತನಾಗಿ ಅಡುಗೆ ಮಾಡಿಸಿದ್ದ ವಿದುರ. ಅಂತಹ ಭಗವಂತನಿಗೆ, ಕೃಷ್ಣನಿಗೆ ಊಟ ಮಾಡಲಿಕ್ಕೆ ಸ್ವಾಗತಿಸಿದಾಗ ಕೃಷ್ಣ ನೋಡ್ರಿ ಲೋಕದ ರೀತಿಯನ್ನು ತೋರಿಸ್ತಾನೆ. ಕೇಶವಾಯ ಮಹಾತ್ಮನೇ, ಕೃಷ್ಣನಿಗೆ ಕೃಷ್ಣ ಎಲ್ಲ ಸಮರ್ಪಣೆ ಮಾಡಿದ. ವಿದುರ, ಸ್ವಾಮಿ ಅಡಿಗೆ ತಯಾರಾಗಿದೆ, ಊಟ ಮಾಡು. ಕೃಷ್ಣ ಅಂದ, ಪ್ರಥಮಂ ತೈಹಿ ಬ್ರಾಹ್ಮಣಾನ್ ತರ್ಪಯಿತ್ವ. ಕೃಷ್ಣ ಅಂದ, ಅಪ್ಪ ಮೊದಲು ಬ್ರಾಹ್ಮಣರ ಭೋಜನ ಆಗಲಿ, ಬ್ರಾಹ್ಮಣರ ಭೋಜನ ಆದ ನಂತರದಲ್ಲಿ ನಾವು ಊಟ ಮಾಡಬೇಕು, ಹಾಗೆ ಮಾಡಬಾರ್ದು ಅಂತ ಕೃಷ್ಣ ಮೊದಲು ಬ್ರಾಹ್ಮಣರ ಭೋಜನವನ್ನು ಮಾಡಿಸಿ ನಂತರದಲ್ಲಿ ಸಾರ್ಧಂ ಮರುದ್ಭಿರಿವ ವಾಸವ, ಮರುದೇವತೆಗಳಿಂದ ಕೂಡಿಕೊಂಡ ಇಂದ್ರನಂತೆ ವಿರಾಜಿಸಿದ ವಿದುರನ ಮನೆಯಲ್ಲಿ ವಿದುರ ಅನ್ನಾನಿ ಮುಜುರೆ, ವಿದುರನಿಂದ ಕೊಡಲ್ಪಟ್ಟಿರತಕ್ಕಂತಹ ಅನ್ನವನ್ನು ತಾನು ಊಟ ಮಾಡಿದ, ಚತುರ್ವಿಧವಾದ ಅನ್ನವನ್ನು ತಾನು ಊಟ ಮಾಡಿದ ಅಂತ ಮಹಾಭಾರತದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಅದರಿಂದ ಕೃಷ್ಣ ಹಾಲು ಕುಡಿದದ್ದೇನಲ್ಲ, ಚೆನ್ನಾಗಿ ಊಟವನ್ನು, ಚತುರ್ವಿಧವಾದ ಅನ್ನವನ್ನು ತಾನು ಊಟ ಮಾಡಿದ್ದಾನೆ. ಮತ್ತು ದಾಸರು ಪಾಲುಂಡ ಅಂತಾರಲ್ಲ, ಮತ್ತೇನು ಪಾಲುಂಡ ಅಂತ ಯಾಕಂದ್ರೆ ದಾಸರು ಈ ಮಹಾಭಾರತದ ವಾಕ್ಯ ದಾಸರಿಗೆ ಗೊತ್ತಿಲ್ವೇ, ಮಹಾಭಾರತ ನೋಡಿಲ್ವೇ ಅವರು ಅಂತ ಅನ್ನಿಸ್ತದೆ. ಸಾಮಾನ್ಯ ಕೀರ್ತನಕಾರರಂತೆ ಹಾಲು ಕುಡಿದ ಅನ್ನುವಂತೆ ಹೇಳಿಬಿಟ್ಟಿದ್ದಾರೋ ಅಂದರೆ ಅಲ್ಲ. ದಾಸರು ಹಾಲು ಕುಡಿದ ಅನ್ನಲ್ಲ, ಪಾಲುಂಡ ಅಂತಾರೆ. ಹಾಲು ಉಣ್ಣೋದು ಅಂತಿಲ್ಲ, ಹಾಲು ಕುಡಿಯೋದು, ಊಟ ಉಣ್ಣೋದು ಅಲ್ವಾ. ಹಾಗಾಗಿ ಪಾಲುಂಡ ಅಂದರೆ ಕೃಷ್ಣ ತನ್ನ ಪಾಲನ್ನು ತಾನು ಸ್ವೀಕಾರ ಮಾಡಿದ. ತನ್ನ ಪಾಲು ಅಲ್ಲಿ ಅಡಿಗೆ ಮಾಡಿಸಿದಾಗ ಬ್ರಾಹ್ಮಣರಿಗೆಲ್ಲ ಭೋಜನ ಮಾಡಿಸಿ ನಂತರದಲ್ಲಿ ತನ್ನ ಪಾಲಿಗೆ ಏನು ಉಳಿದಿತ್ತೋ ಅದನ್ನು ಉಂಡ. ಪಾಲು ಅಂದರೆ ತನ್ನ ಪಾಲು, ತನ್ನ ಪಾಲಿನ ಅನ್ನವನ್ನು ಬ್ರಾಹ್ಮಣರ ಭೋಜನ ನಂತರದಲ್ಲಿ ತಾನು ಊಟ ಮಾಡಿದ ಅನ್ನುವುದು ಸಾಮಾನ್ಯವಾಗಿರತಕ್ಕಂತಹ ಅರ್ಥ. ಇನ್ನೊಂದು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಅರ್ಥ ಮಾಡುವುದಾದರೆ, ಕೃಷ್ಣ ಯಾರೇ ಭಕ್ತರು ಸಮರ್ಪಣೆ ಮಾಡಿದರೆ ಅದನ್ನು ಸ್ವೀಕಾರ ಮಾಡ್ತಾನೆ. ಹೇಗೆ ಸ್ವೀಕಾರ ಮಾಡ್ತಾನೆ ಅನ್ನುವುದು ಬಹಳ ವಿಚಿತ್ರವಾಗಿರತಕ್ಕಂತಹ ರೀತಿ. ಮುಂದೆ ಭೋಜನ ರಸ ವಿಭಾಗ ಸಂಧಿಯಲ್ಲಿ ಇದನ್ನು ವಿಸ್ತಾರವಾಗಿ ಹೇಳಿಕೊಟ್ಟು, ಆದ್ದರಿಂದ ಇಲ್ಲಿ ಸಾಮಾನ್ಯವಾಗಿ ಚಿಂತನೆಯನ್ನು ಹೇಳಿಬಿಡ್ತೇನೆ. ಅಲ್ಲಿ ಭೋಜನ ರಸ ವಿಭಾಗ ಸಂಧಿಯಲ್ಲಿ ಅದನ್ನು ವಿಸ್ತಾರವಾಗಿ ನಾವು ಚಿಂತನೆ ಮಾಡೋಣ. ಅಲ್ಲಿ ಅದನ್ನು ದಾಸರೇ ವಿಸ್ತಾರವಾಗಿ ನಮಗೆ ಹೇಗೆ ಅನ್ನುವುದನ್ನು ಚಿಂತನೆಗೆ ಕೊಡ್ತಾರೆ. ಕೃಷ್ಣ ಭಗವಂತ ನೈವೇದ್ಯವನ್ನು ಇಟ್ಟಾಗ ಪಾಲುಂಡ, ತನ್ನ ಪಾಲನ್ನು ತಾನು ಸ್ವೀಕಾರ ಮಾಡ್ತಾನೆ. ಅಂದರೆ ಭಗವಂತ ಆ ಪದಾರ್ಥದಲ್ಲಿ ಇದ್ದಾನೋ ಇಲ್ಲ, ಒಂದು ರೀತಿಯಲ್ಲಿ ಹೊರಗಡೆಗೆ ಇದ್ದು ನೈವೇದ್ಯ ಸ್ವೀಕಾರ ಮಾಡ್ತಾ ಇದ್ದಾನೆ. ಸರ್ವಾಂತರ್ಯಾಮಿ ಯಾರು ಭಗವಂತ ಊಟ ಮಾಡುವ ಅನ್ನದಲ್ಲಿಯೂ ಇದ್ದಾನೆ. ಅನ್ನದಲ್ಲಿಯೂ ಕೂಡ ಹೇಗಿದ್ದಾನೆ ಭಗವಂತ ಅಂದರೆ ವಿಚಿತ್ರ. ಒಂದೊಂದು ಅಗಳಿನಲ್ಲಿ ಒಂದೊಂದು ರೂಪ, ಸಮಗ್ರವಾದ ಅನ್ನದ ರಾಶಿಯಲ್ಲಿ ಒಂದು ರೂಪ. ಹೀಗೆ ವಿಚಿತ್ರವಾದ ಅನೇಕ ರೂಪಗಳಿಂದ, ಒಂದು ರೂಪದಿಂದ ಭಕ್ಷ್ಯಭೋಜ್ಯಾದಿಗಳಲ್ಲೆಲ್ಲ ಒಂದೊಂದು ರೂಪದಿಂದ, ಆ ಭಕ್ಷ್ಯಭೋಜ್ಯಾದಿಗಳಲ್ಲಿಯೂ ಕೂಡ ಅನೇಕ ರೂಪಗಳಿಂದ, ಹೀಗೆ ಅನೇಕ ರೂಪದಿಂದ ಪದಾರ್ಥದಲ್ಲಿದ್ದಾನೆ, ಒಂದು ರೂಪದಿಂದ ಅದನ್ನು ಸ್ವೀಕಾರ ಮಾಡ್ತಾನೆ. ಅಂದರೆ ಆ ಪದಾರ್ಥಗತವಾದ ಭಗವಂತನ ರೂಪ ಆ ಮೂಲ ರೂಪವನ್ನು ಸೇರ್ತದೆ.
ಪದಾರ್ಥದಲ್ಲಿದ್ದ ಭಗವಂತನ ರೂಪ ಆ ಮೂಲ ರೂಪದಲ್ಲಿ ಐಕ್ಯ ಚಿಂತನೆ ಮಾಡುವುದೇ ನೈವೇದ್ಯ. ಇದನ್ನು ಸ್ವಾಕ್ಷರಸ ಸ್ವೀಕಾರ ಅಂತಾರೆ ಶಾಸ್ತ್ರದ ಭಾಷೆಯಲ್ಲಿ. ಭಗವಂತ ಸ್ವಾಕ್ಷರಸವನ್ನು ಸ್ವೀಕಾರ ಮಾಡ್ತಾನೆ. ತನ್ನದೇ ಆದ ರೂಪ ಅಲ್ಲಿ ಏನಿದೆಯೋ ಆ ರೂಪವನ್ನು ತಾನು ಈ ರೂಪದ ಜೊತೆ ಐಕ್ಯ ಮಾಡಿಕೊಂಡು ಬಿಡ್ತಾನೆ. ಇದನ್ನು ಸ್ವಾಕ್ಷರಸ ಸ್ವೀಕಾರ ಅಂತಾರೆ. ಹೀಗೆ ತನ್ನ ಪಾಲು ಅಂದರೆ ತನ್ನ ಸ್ವಾಕ್ಷರಸ ಅದರಲ್ಲಿ ಏನಿದೆಯೋ ಆ ಅನ್ನದಲ್ಲಿ ಅದನ್ನು ತಾನು ಉಂಡ, ತನ್ನ ಪಾಲನ್ನು ತಾನು ಉಂಡ ಅಂದರೆ ಸ್ವಾಕ್ಷರಸವನ್ನು ಸ್ವೀಕಾರ ಮಾಡಿದ. ಭಗವಂತ ಸ್ವಾಕ್ಷರಸ ಸ್ವೀಕಾರ ಮಾಡ್ತಾನೆ. ಅವನೊಬ್ಬನೇ ಇರಲ್ಲ, ಅವನ ಪರಿವಾರ ಉಂಟು. ಊಟ ಮಾಡುವಾಗ ಲಕ್ಷ್ಮೀದೇವಿ ಜೊತೆಯಲ್ಲಿದ್ದಾನೆ. ಲಕ್ಷ್ಮೀದೇವಿಗೆ ಲಕ್ಷ್ಮೀ ರಸವನ್ನು ಕೊಡ್ತಾನೆ. ಜೊತೆಯಲ್ಲಿ ವಾಯುದೇವರಿದ್ದಾರೆ, ವಾಯುದೇವರಿಗೆ ಯೋಗ್ಯವಾದ ರುಜುರಸವನ್ನು ಕೊಡ್ತಾನೆ. ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಅವರಿಗೆಲ್ಲ ಅಹಂ ಅನ್ನುವುದು ರಸ ಉಂಟು. ಅದರಲ್ಲಿ ಅಹಂ ಅನ್ನತಕ್ಕಂತಹ ರಸವನ್ನು ತತ್ವಾಭಿಮಾನಿ ದೇವತೆಗಳಿಗೆ ಕೊಡ್ತಾನೆ. ಮನುಷ್ಯರಿಗೆ ಯೋಗ್ಯವಾದ ಒಂದು ಮನುಷ್ಯರಸ ಮಂದರಸ ಅದರಲ್ಲಿ ಉಂಟು. ಆ ಮಂದರಸವನ್ನು ಮನುಷ್ಯರಿಗೆ ಕೊಡ್ತಾನೆ. ದೈತ್ಯರಿಗೆ ಯೋಗ್ಯವಾದ ಒಂದು ದೈತ್ಯರಸ ಉಂಟು, ಅದನ್ನು ದೈತ್ಯರಿಗೆ ವಿಭಾಗ ಮಾಡಿ ಕೊಡ್ತಾನೆ. ಈ ದೇಹಪೋಷಣೆಗೆ ಬೇಕಾಗಿರತಕ್ಕಂತಹ ಒಂದು ರಸ ಉಂಟು, ಆ ರಸವನ್ನು ದೇಹಪೋಷಣೆಗೆ ಕೊಡ್ತಾನೆ. ಹೀಗೆ ಇಷ್ಟು ರಸ ವಿಭಾಗ ಮಾಡ್ತಾನೆ. ಸ್ವಾಕ್ಷರಸ, ಲಕ್ಷ್ಮೀರಸ, ರುಜುರಸ, ಅಹಂತ್ವಾಕ್ಷರಸ, ಮನುಷ್ಯರಸ, ದೈತ್ಯರಸ, ದೇಹಪೋಷಣೆಗೆ ಬೇಕಾದ ಮಂದರಸ, ಜಡರಸ. ಹೀಗೆ ಇಷ್ಟು ರಸಗಳನ್ನು ವಿಭಾಗ ಮಾಡಿ ಭಗವಂತ ಎಲ್ಲರನ್ನೂ ಸಂತೈಸ್ತಾನೆ ಅನ್ನುವಲ್ಲಿ ತನ್ನ ಪಾಲು ಏನೋ ತನ್ನ ಪಾಲಿನ ಸ್ವಾಕ್ಷರಸವನ್ನು ತಾನು ಸ್ವೀಕಾರ ಮಾಡಿದ ಅನ್ನುವ ಅರ್ಥದಲ್ಲಿ, ಪಾಲುಂಡ ತನ್ನ ಪಾಲಿನ ಸ್ವಾಕ್ಷರಸವನ್ನು ತಾನು ಸ್ವೀಕಾರ ಮಾಡಿದ ಅನ್ನುವ ಅರ್ಥದಲ್ಲಿ ಆ ಪಾಲುಂಡ ಶಬ್ದವನ್ನು ದಾಸರಲ್ಲಿ ಬಳಸಿ ಅವನು ಸ್ವಾಕ್ಷರಸವನ್ನಲ್ಲದೆ ಜಡರಸವನ್ನು ಎಂದೂ ಸ್ವೀಕಾರ ಮಾಡಲ್ಲ ಅನ್ನುವ ಭಾವನೆಯನ್ನು, ಇದೊಂದು ವಿಚಿತ್ರವಾದ ತತ್ವವನ್ನು ನಮಗೆ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಪಾಲುಂಡ ಅನ್ನುವ ಶಬ್ದದಿಂದ. ಹೀಗೆ ವಿದುರನ ಮನೆಯಲ್ಲಿ ತಾನು ಊಟ ಮಾಡಿ ಬೇಕಾದಷ್ಟು ರಾಜೋಪಚಾರ ದುರ್ಯೋಧನ ಮಾಡಿದರೂ ಕೂಡ ಅದನ್ನು ತಿರಸ್ಕರಿಸಿ ದುರ್ಯೋಧನನನ್ನು ಅಪಮಾನ ಮಾಡಿ ವಿದುರನ ಭಕ್ತಿಯಿಂದ ಕೊಟ್ಟಿರತಕ್ಕಂಥ ಅನ್ನವನ್ನು ಊಟ ಮಾಡಿ ವಿದುರನಿಗೆ ಅನುಗ್ರಹಿಸಿದ. ಪಾಂಡವರನ್ನು ದ್ವೇಷ ಮಾಡಿದರು, ದ್ರೌಪದಿಯನ್ನು ದ್ವೇಷ ಮಾಡಿದರು ಅನ್ನುವ ಕಾರಣಕ್ಕೆ ಅವರನ್ನೆಲ್ಲ ತಿರಸ್ಕರಿಸಿದ. ತಾಳ ತನ್ನವರಲ್ಲಿ ಮಾಡುವ ಹೇಳನವ. ಅವರು ಯಾರೇ ಇರಲಿ, ತನ್ನವರಿಗೆ ಅವಮಾನ ಮಾಡಬೇಕು ಅಂತ ಬಂದರೆ ಅವರನ್ನು ಕೃಷ್ಣ ಸಹಿಸಲ್ಲ ಎಂದು ಅವರ ಅನ್ನವನ್ನು ಸ್ವೀಕಾರ ಮಾಡಲ್ಲ. ಇದೊಂದು ಸಂದೇಶ. ಭಗವದ್ಭಕ್ತರನ್ನು ದ್ವೇಷ ಮಾಡ್ತಾ ನಾವು ಎಷ್ಟೇ ವೈಭವದ ಪೂಜೆಯನ್ನು ಮಾಡಿದರೂ ಭಗವಂತ ಆ ಪೂಜೆ ಸ್ವೀಕಾರ ಮಾಡಲ್ಲ. ಭಗವಂತ ನಮ್ಮ ಪೂಜೆ ಸ್ವೀಕಾರ ಮಾಡಬೇಕಾದ್ರೆ ಭಗವದ್ಭಕ್ತರಲ್ಲಿಯೂ ನಾವು ಭಕ್ತಿ ಮಾಡಬೇಕು. ಭಗವದ್ಭಕ್ತರನ್ನು ಅನಾದರ ಮಾಡಿ ನಾವು ವೈಭವದ ಪೂಜೆ ಮಾಡ್ತೀವಿ ಅಂದರೆ ಆ ವೈಭವದ ಪೂಜೆ ಭಗವಂತನಿಗೆ ಬೇಕಾಗಿಲ್ಲ. ಅದರಿಂದ ಭಗವದ್ಭಕ್ತರಲ್ಲಿಯೂ ಕೂಡ ನಾವು ಭಗವಂತನಲ್ಲಿ ಭಕ್ತಿ ಮಾಡಿದಂತೆ ಅವರಿಗೆ ಯೋಗ್ಯತೆಗೆ ತಕ್ಕಂತೆ ಗುರುಸೇವಾ ಯಥಾ ದೇವೇ ತಥಾ ಗುರವು. ಹಾಗೆ ಗುರುಗಳಲ್ಲಿ ಭಗವದ್ಭಕ್ತರಲ್ಲಿ ನಾವು ಆದರದಿಂದ ಅವರನ್ನು ಸೇವಿಸಬೇಕು. ಭಗವದ್ಭಕ್ತರನ್ನು ತಿರಸ್ಕರಿಸಿ ಭಗವತ್ ಪೂಜೆಯನ್ನು ಮಾಡಿದರೆ ಭಗವಂತ ಆದರದ ಪೂಜೆಯನ್ನು ಸ್ವೀಕಾರ ಮಾಡಲ್ಲ ಅನ್ನತಕ್ಕಂತಹ ಸಂದೇಶ ನಮಗೂ ಕೂಡ ದಾಸರು ಈ ಮೂಲಕ ಕೊಡ್ತಾ, ಹೆದ್ದೈವ ಇವ ಯಾರ ಭಿಡೆ ಇಲ್ಲ, ಹಿರಿದಾದ ದೈವ ಹೆದ್ದೈವ, ಸರ್ವೋತ್ತಮ ಸರ್ವತಂತ್ರ ಸ್ವತಂತ್ರನಾದವ, ಯಾರ ಭಿಡೆ ಅವನಿಗೆ. ಆದ್ದರಿಂದ ಭಗವದ್ಭಕ್ತರನ್ನು ಅವಮಾನ ಮಾಡಿದರೆ ಅವನೆಂದು ಪೂಜೆ ಸ್ವೀಕಾರ ಮಾಡಲ್ಲ ಅನ್ನತಕ್ಕಂತಹ ಸಂದೇಶವನ್ನು ಈ ಪದ್ಯದಲ್ಲಿ ಕೊಡ್ತಾ ಇದ್ದಾರೆ. ಯಥಾಮತಿ ಪದ್ಯಾಭಿಪ್ರಾಯ ಮಧ್ವೇಷಾರ್ಪಣಮಸ್ತು.